ಮಾಡಿದ್ದರು. ಅವರು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ನಾನು ಇದೇ ತರಹದ ಒಂದು ನಗರವನ್ನು ನಿರ್ಮಿಸಬೇಕು ಎಂದು ಬೀಡು ಬಿದ್ದಿರುವ ಜಾಗವನ್ನು ನೋಡಿ ಇದನ್ನೇ ನಿರ್ಮಿಸುತ್ತೇನೆ ಎಂದುಕೊಂಡು ಅವರು ಅದನ್ನು ಬೆಂಗಳೂರು ಎಂದು ದೊಡ್ಡ ನಗರವನ್ನು ಮಾಡಿದರು. ಭಾರತದ ಪ್ರಮುಖ ವ್ಯಕ್ತಿಗಳಲ್ಲಿ ಕೆಂಪೇಗೌಡರ ಹೆಸರು ಕೂಡ ಒಂದಾಗಿದೆ. ಭಾರತದ ಪ್ರಮುಖ ನಗರಗಳಲ್ಲಿ ಬೆಂಗಳೂರು ನಗರ ಕೂಡ ಒಂದಾಗಿದೆ. ಹಾಗೆ ಕರ್ನಾಟಕದ ರಾಜಧಾನಿ ಕೂಡ ಬೆಂಗಳೂರು ಆಗಿದೆ. ಅವರ ಪ್ರತಿಭೆಯನ್ನು 1609ರಲ್ಲಿ ಶಿವಗಂಗೆಯ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅವರ ಲೋಹದ ಪ್ರತಿಭೆಯನ್ನು ನಿಲ್ಲಿಸಲಾಗಿದೆ. 1946ರಲ್ಲಿ ಕಾರ್ಪೊರೇಷನ್ ಕಚೇರಿಯ ಎದುರು ಅವರ ಪ್ರತಿಭೆಯನ್ನು ನಿಲ್ಲಿಸಲಾಗಿದೆ. ಹಾಗೆ ಬೆಂಗಳೂರು ನಗರದ ಸಿಟಿ ಬಸ್ ನಿಲ್ದಾಣದಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣ ಎಂದು ಹೆಸರಿಡಲಾಗಿದೆ. ಡಿಸೆಂಬರ್ 14, 2017ರಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಹಾಗೆ ಅವರು ಕಲೆ ಮತ್ತು ಕಲಿಕೆಯ ಪೋಷಕರಾಗಿದ್ದರು. ಅವರು ಅಚ್ಚ ಕನ್ನಡ ಮಾತನಾಡುವ ಸಮುದಾಯದಲ್ಲಿ ಜನಿಸಿದ್ದರು. ಅವರು ಆಸ್ಥಾನ ಭಾಷೆಯಲ್ಲಿ ಗಂಗಾ ಗೌರಿ ವಿಲಾಸ ಎಂಬ ಯಕ್ಷಗಾನ ರಚಿಸಿದರು. ಧನ್ಯವಾದಗಳು.